ಸೊ ಹಲೋ ಫ್ರೆಂಡ್ಸ್, ಹೊಸದಾಗಿ ಇನ್ನೊಂದು ಮಾಹಿತಿ ಬಂದದ. ಏನಪ್ಪಾ ಅಂತಂದ್ರ ರೈತರ ಗೊಬ್ಬರ ಹಾಕೋದ್ ನಿಲ್ಸಕ್ಕಾಗ್ತದೇನೋ ಇಲ್ಲೆಲ್ಲ ರೈತರ ಕಣ್ಣೀರ್ ಒರ್ಸಕ್ಕಂತೇಳಿ 20,000 ರೂಪಾಯಿ ಸ್ಕೀಮ್ ಬಂದದ, ಹೊಸ ಸ್ಕೀಮ್. ಏನಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಹಾಕೋ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತವ. ಪ್ರತಿಯೊಂದು ರೂಪಾಯಿಗೂ ಕಷ್ಟಪಡೋ ರೈತ ಕುಟುಂಬ ನಿಮ್ಮದ. ಹಾಗಾದ್ರೆ ಈ ಸುದ್ದಿ ನಿಮಗಾಗಿ. ಬೆಲೆ ಏರಿಕೆ ಈ ಕಾಲದಲ್ಲಿ ಸರ್ಕಾರ ನೀಡುತ್ತಿರುವ ಈ 20,000 ಸಹಾಯಧನವನ್ನು ಸಬ್ಸಿಡಿ ಕಡೆಗಣಿಸುವ ತಪ್ಪು ಮಾಡಬೇಡಿ. ನಿಮ್ಮ ಕಿಸೆಯಿಂದ ಬಿಡಿಗಾಸು ಖರ್ಚಿಲ್ಲದೆ ಎರೆಹುಳ ಗೊಬ್ಬರ ತಯಾರಿಸಿ ರಾಸಾಯನಿಕ ಗೊಬ್ಬರದ ಖರ್ಚನ್ನು ಪೂರ್ತಿ ಉಳಿಸಬಹುದು. ಈ ಹಣ ನಿಮ್ಮ ಮನೆಯ ಇತರೆ ಖರ್ಚಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಬಹುದು. ಬರೀ ಶ್ರೀಮಂತ ರೈತರು ಮಾತ್ರ ಇದರ ಲಾಭ ಪಡೆಯಬೇಕಾ? ನೀವು ಸುಮ್ಮನೆ ಕೂತಿದ್ದೀರಾ? ಹಿಂದೆ ಎದ್ದೇಳಿ, ಕೂಡಲೇ ಅರ್ಜಿ ಸಲ್ಲಿಸಿ. ಈ ಹಣ ನಿಮ್ಮ ಕೈ ಸೇರಲೇಬೇಕು. ತಡ ಮಾಡಿದರೆ ಸ್ಕೀಮ್ ಮುಗಿದು ಹೋಗಬಹುದು. ಅಪ್ಲೈ ನಾವು. ಸಂಪೂರ್ಣ ಮಾಹಿತಿ ಉಚಿತವಾಗಿ ಗೂಗಲ್ ಓಪನ್ ಮಾಡಿ ಹೊಸಕಾವ್ಯ ಎಂದು ಸರ್ಚ್ ಮಾಡಿ. ಸರ್ಚ್ ಅಲ್ಲಿ ಸಾಯಿಲ್ ಫರ್ಟಿಲಿಟಿ ಎಂದು ಹುಡುಕಿ. ಸಂಪೂರ್ಣವಾಗಿ ಮಾಹಿತಿ ಬಂದು ಬಿಡುತ್ತದೆ. ನಮ್ಮ ರೈತ ಬಾಂಧವರು ಕಣ್ಣೀರು ಹಾಕೋದು ನೋಡಕ್ಕಾಗದೆ ಸರ್ಕಾರ ನಿಮ್ಗೋಸ್ಕರ 20,000 ರೂಪಾಯಿ ಸ್ಕೀಮ್ ತಗೊಂಡ್ ಬಂದಿದೆ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. 20,000 ರೂಪಾಯಿ ಹಾಕ್ಬಿಟ್ಟು 20,000 ರೂಪಾಯಿ ಸ್ಕೀಮ್ ನಿಮ್ಮದಾಗಿಸ್ಕೊಳ್ಳಿ. ಅಷ್ಟೇ ಹೇಳ್ತೀನಿ ನಮ್ಮ ರೈತರಿಗೆ. ಯಾಕಂದ್ರ ದೇಶಕ್ಕೆ ಅನ್ನ ಹಾಕ್ತಾರ, ಅವ್ರ ಕಷ್ಟ ಅದ ಅಂತ ಹೇಳಿ ನೋಡಕ ಎಲ್ಲಾರ್ದಕ್ಕೆ ಮೋದಿಜಿ ಅವ್ರು ಹೊಸ ಸ್ಕೀಮ್ ತಗೊಂಡ್ ಬಂದಾರ. ನಮಗಂತೂ ಖುಷಿ ಆಯ್ತು. ನಿಮ್ಗೆ ಖುಷಿ ಆಯ್ತು ಇಲ್ಲೋ ನಂಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನಿಲ್ಲ ನಂಗೆ ಗೊತ್ತಿಲ್ಲ. ನಾನು ಹೇಳೋ ಮಾಹಿತಿಗಳ ಬಗ್ಗೆ ಏನಾದ್ರೂ ನಿಮ್ಗೆ ಅನಿಸಿಕೆ ಹೇಳ್ಬೇಕು ಅಂತ ಅನಿಸ್ತಿತ್ತಪ್ಪ ಅಂದ್ರ ದಯವಿಟ್ಟು ಬಂದು ಕಮೆಂಟ್ ಮಾಡ್ರಿ. ಯಾಕಪ್ಪ ಅಂದ್ರ ನೀವು ಕಮೆಂಟ್ ಮಾಡೋದ್ರಿಂದ ನನ್ಗೂ ಗೊತ್ತಾಗುತ್ತದ ನಾ ಎಲ್ಲಿ ಮಿಸ್ಟೇಕ್ ಮಾಡತ್ತೀನಿ ಅಂತೇಳಿ. ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.